ಹಾಯ್ ಹಲೋ ಮ್ಯಾಜಿಕ್ ಹುಡುಗಿ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ನಾವಿದೆ, ನೋಡೋಣ ಬನ್ನಿ. ಭೂಮಿ ಮತ್ತೆ ಸಂಗೀತ ಇಬ್ರು ಕೂಡ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ತಾ ಇರ್ತಾರೆ. ಅತ್ತೆ, ನಾನು ಮಾತು ಕೇಳಲ್ಲ, ಯಾಕೆ ಬೇಸರ ಮಾಡ್ಕೊಂಡಿದ್ರಿ? ಅವತ್ತು ಬಹಳ ನೋವಿನಲ್ಲಿತ್ತು ನಿಮ್ ಮುಖ. ನಚ್ಚಿ ಮತ್ತೆ ಅಂಜು ಮಾತ್ರೆ ಯಾವ ಟೈಮಿಗೆ ಕೊಡ್ಬೇಕು ಅಂತ ಮಾತಾಡ್ತಿದ್ರಲ್ಲ ಅವಾಗ. ಅದಕ್ಕೆ ಸಂಗೀತ ಹೇಳ್ತಾರೆ, ಮುಚ್ಚಿಡೋದೇನಿದೆ ಭೂಮಿ, ನನಗೆ ಹತ್ರದಲ್ಲಿ ಇಬ್ಬರಿಗೂ ಮದ್ವೆ ಫಿಕ್ಸ್ ಮಾಡಿದ್ವಲ್ಲ ಅನ್ನೋ ನೋವಿತ್ತು. ಇತ್ತ ನಚ್ಚಿನೂ ಕೂಡ ನಮ್ಮ ಬಲವಂತಕ್ಕೆ ಒಪ್ಕೊಂಡ ಅನ್ನೋದು ಕೂಡ ನನಗ್ ಗೊತ್ತು. ಇನ್ನಂಜು ಅವಳು ಕೂಡ ಬೆರಿತಾನೆ ಇಲ್ಲ, ಅವಳ ಅಜಿತನ್ನ ಅಗಾಧವಾಗಿ ಪ್ರೀತಿಸ್ತಿದ್ಲು. ಇದ್ರ ಮಧ್ಯೆ ನೋವಾಗದೆ ಇರುತ್ತ ಭೂಮಿ ತಂದೆ ತಾಯಿಗಳಾಗಿ. ಅದಕ್ಕೆ ಭೂಮಿ ಹೇಳ್ತಾಳೆ, ಅತ್ತೆ ಯಾಕಂಗ ಅನ್ಕೊಳ್ತೀರಾ? ನಮ್ ನಚ್ಚಿ ರಾಮನಾರಾಯಣ್ ಸಂಗೀತ ಅವರ ಮಗ, ಅವ್ರ ಸಂಸ್ಕಾರದಲ್ಲಿ ಬೆಳೆದು ಬಂದಿರೋನು. ಅತ್ತೆ, ಹಾಲು ಜಾಸ್ತಿ ಬೆಲೆ, ಹಾಲ್ಗಿಂತ ಮೊಸರಿಗೆ ಜಾಸ್ತಿ, ಮೊಸರಿಗಿಂತ ಬೆಣ್ಣೆಗೆ ಬೆಲೆ ಜಾಸ್ತಿ, ಅದಕ್ಕಿಂತಲೂ ಬೆಲೆ ಜಾಸ್ತಿ ತುಪ್ಪ. ಈಗ ತುಪ್ಪ ಕಾಯಿಸ್ತಾ ಇದೀವಲ್ವಾ, ಆಗ್ಲಿಂದ ಕಾಯಿಸ್ತಾ ನಿಂತಿದೀವಿ, ಎಷ್ಟೊತ್ತು ಹಿಡಿದಿದೆ ನೋಡಿ. ಹಾಗೆ ಸಮಯ ತಗೊಳತ್ತೆ ಇಬ್ರು ಕೂಡ ಪರಸ್ಪರ ಅರ್ಥ ಮಾಡ್ಕೊಳಕ್ಕೆ. ನೀವೇನು ಯೋಚನೆ ಮಾಡ್ಬೇಡಿ ಅತ್ತೆ, ಚೆನ್ನಾಗಿರ್ತಾರೆ, ಸುಮ್ಮನೆ. ರೂಮಿಗೆ ಬರ್ತಾಳೆ. ರೂಮಿಗೆ ಬಂದ್ಬಿಟ್ಟು ಅಜಿತನ್ ತಲೆ ಮೇಲೆ ಕೈ ಇಟ್ಬಿಟ್ಟು, ಸಾಹೇಬ್ರೆ, ನಾನು ಯಾವಾಗ್ಲೂ ಕ್ಯಾಲೆಂಡರ್ ಮೇಲೆ ಗುರ್ತಾಗ್ತೀನಲ್ಲ, ನೀವ್ ಯಾಕೆ ತಡಿಬಾರ್ದು? ನಿಮ್ಮನ್ ಬಿಟ್ಟಿರೋ ಶಕ್ತಿ ನನಗಿಲ್ಲ ಗೊತ್ತಾ? ನೀವು ಈ ಒಪ್ಪಂದದ ಮದ್ವೆ ಮುಗಿದ್ಮೇಲೆ ನನ್ ಬಿಟ್ಬಿಡ್ತೀರಾ? ಇಲ್ಲ, ನನಗೆ ಖಂಡಿತ ಇಲ್ಲಿಂದ ಹೋಗಕ್ ಇಷ್ಟ ಇಲ್ಲ. ಅಷ್ಟೊತ್ತಿಗೆ ಅಜಿತ್ ಪಟ್ ಅಂತ ಇದ್ದಾಡ್ತಾನೆ. ಭೂಮಿ ಅಂತಾನೆ, ಸಾಹೇಬ್ರೆ ಏನಿಲ್ಲ, ರಂಗೋಲಿ ಅರ್ಧಂಬರ್ಧ ಹಾಕಿದ್ದೆ, ನಾನು ಬರ್ತೀನಿ. ಹೋಗ್ತಿದ್ದಾಗೇನೆ ಅಜಿತ್ ಕನ್ಸುತ್ತೆ, ಏನೋ ಸ್ವರ್ಗದಲ್ಲಿ ಹಿಂಗ್ ಬಂದು ಹಿಂಗ್ ಪಾಸ್ ಆದಾಗಾಯ್ತು. ಕೃಷ್ಣ ಪರಮಾತ್ಮ ಎಲ್ಲ ಒಳ್ಳೇದ್ ಮಾಡಪ್ಪ, ಯಾಕೆಂದ್ರೆ ಬೆಳಗಿನ ಜಾಗದಲ್ಲಿ ಕಣ್ಣಂತ ನನಗೆ ಕನ್ಸು ನಿಜ ಆಗುತ್ತೆ ಅಂತಾರೆ. ತಾಳು ಟಿಕ್ ಮಾಡಿದಾಳ ಅಂತ ಹೇಳಿ ನೋಡಕ್ ಹೋಗ್ತಾರೆ. ಅಷ್ಟೊತ್ತಿಗೆ ಫೋನ್ ಬರುತ್ತೆ. ಆ ಕಡೆಯಿಂದ ಬರ್ತೀನಿ, ಯಾರೋ ಮಾತಾಡ್ತಾರೆ. ಮಾತಾಡಿದ್ಮೇಲೆ ಅಜಿತ್, ಹೌದಾ ಫಾದರ್ನ ಕರ್ಕೊ ಬರ್ತಿದ್ದೀರಾ? ಸ್ಟೇಷನ್ ಹತ್ರ ಬಂದ್ಬಿಡಿ ಸರ್, ನೇರ ನಾನು ಅಲ್ಲಿಗೆ ಬರ್ತೀನಿ ಅಂತಾನೆ. ಯಾರು ಅಲ್ಲ, ಭೂಮಿ ತಂದೆ ವೀರಣ್ಣ ಕರ್ಕೊಂಡ್ ಬಂದಂತ ಮಗು. ಆ ಸಂದರ್ಭದಲ್ಲಿ ಇವ್ರು ಸ್ನೇಹಿತರು ಇವರು, ಹಾಗಾಗಿ ಗೊತ್ತಿರ್ತದೆ ಶ್ರೀರಂಗಪಟ್ಟಣದಲ್ಲಿ ವಾಸ ಇರ್ತಾರೆ. ಅದೆಲ್ಲ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅಜಿತ್. ಭೂಮಿ ರಂಗೋಲಿ ಹಾಕಕ್ಕೆ ಅಂತ ಬರ್ತಾಳೆ, ರಂಗೋಲಿ ಹಾಕ್ತಾ ಇರ್ತಾಳೆ. ಆ ಕಡೆ ಶ್ರವಣ್ ವರ್ಕೌಟ್ ಮಾಡ್ತಾ ಇರ್ತಾರೆ. ರಂಗೋಲಿ ಹಾಕ್ತಾ ಹಾಕ್ತಾ ಶಾರದಮ್ಮ ಬರ್ತಾರೆ. ಶಾರದಮ್ಮ, ಇವತ್ತು ರಂಗೋಲಿ ಹಾಕೋದೇ ಲೇಟ್ ಆಯ್ತು, ಯಾಕೆ ಅಂತ ಕೇಳ್ತೀರಾ? ಅಜಿತ್ ಸಾಹೇಬ್ರು ಎಲ್ಲ ರೆಡಿ ಮಾಡ್ಕೊಡ್ಬೇಕಿತ್ತು, ಹಾಗಾಗಿ ನೋಡಿ ಬಣ್ಣ ಎಲ್ಲ ತುಂಬ್ತಾ ಇದೀನಿ, ಬರ್ತೀನಿ ತಡೀರಿ. ಒಳಕ್ ಹೋಗ್ಬಿಟ್ಟು ಅವ್ರಿಗೆ ನೆಲ್ಲಿಕಾಯಿ ಜ್ಯೂಸ್ ಕೊಟ್ಟಿಲ್ಲ, ಕೊಟ್ಬಿಟ್ಟು ಬರ್ತೀನಿ ಸರಿನಾ ಅಂತ ಒಳಕ್ ಹೋಗ್ತಾಳೆ. ಅಷ್ಟೊತ್ತಿಗೆ ಬಣ್ಣ ಎಲ್ಲ ತುಂಬ್ತಾಳೆ ಶಾರದಾ. ತುಂಬಿಟ್ಟು ಮಲ್ಗೆ ಬಳ್ಳಿ ಹತ್ರ ಹೋಗಿ ಮಲ್ಗೆ ಹೋಗಿ ಕಿತ್ಕೊಳ್ತಾಳೆ. ಶ್ರವಣ್ ನೋಡ್ಬಿಟ್ಟು, ನನ್ ಶಾರದಾಗೆ ಮಲ್ಗೆ ಅಂದ್ರೆ ಎಷ್ಟಿಷ್ಟ, ಅದನ್ನೆಲ್ಲ ನೋಡ್ತಾ ಇದ್ದಾಳೆ, ಇಷ್ಟಪಡ್ತಾ ಇದ್ದಾಳೆ ಅಂದ್ರೆ ಅವಳ ನೆನಪು ಅತಿ ಶೀಘ್ರದಲ್ಲೇ ಮರಳು ಬರೋದಂತೂ ಸತ್ಯ. ಭಗವಂತ ಆದಷ್ಟು ಬೇಗನೆ ನೆನಪು ಬರ್ಲಪ್ಪ, ಇವತ್ತು ಶಾರದಾ ನಿಮಗೆ ಮಲ್ಗೆ ಹೂ ತರ್ತೀನಿ ಅಂತಾರೆ. ರೂಮಿಗೆ ಬರ್ತಾಳೆ ಭೂಮಿ. ಅಜಿತ್ ರೆಡಿ ಆಗ್ತಾನೆ. ಅವಳಿಗೇನೋ ಅವನನ್ನ ಬಿಟ್ಟಿರಕ್ ಆಗ್ತಾ ಇಲ್ಲ, ಅಷ್ಟೊಂದು ಕಾಡ್ತದೆ. ಸಾಹೇಬ್ರೆ, ನೀವೇನ್ ಮಾಡ್ತಿದ್ದೀರಾ ಗೊತ್ತಾ, ನೋಡಿ ಇಲ್ಲಿ ಅಂತ ಹೇಳಿ ವ್ಯಾಲೆಟ್ ಇಟ್ಕೊಡ್ತಾಳೆ. ಆಮೇಲೆ ಫೋನ್ ಕೊಡ್ತಾಳೆ. ಎಲ್ಲ ಕೊಟ್ಮೇಲೆ, ಸಾಹೇಬ್ರೆ ನಿಮ್ಗೆ ಇದು ಯಾವ್ದು ನೆನಪಿರ್ಲ, ಸಾಮಾನ್ಯ ಹೆಣ್ಮಕ್ಳು ಯಾರಾದ್ರೂ ಸರಿ ಗಂಡ್ ಮಕ್ಳಿಗೆ ಗಿಫ್ಟ್ ಆಗಿ ಕೊಡ್ತಾರಂತೆ ಈ ಪರ್ಸನ್ನ. ನಿಮ್ಗೂ ಯಾರು ಕೊಟ್ಟಿದ್ರು? ನಾನು ಒಂದು ಗಿಫ್ಟ್ ಕೊಡ್ಲಾ ನಿಮ್ಗೆ ಸರ್ಪ್ರೈಸ್ ಆಗಿ? ಆಯ್ತು ಕೊಡು, ಸಂತೋಷ, ಸರ್ಪ್ರೈಸ್ ಆಗಿ ಕೊಡು ಅಂತ ಹೇಳಿ. ಭೂಮಿ, ನನಗ್ ತಡ ಆಗುತ್ತೆ. ಇಲ್ಲ ಸಾಹೇಬ್ರೆ, ನಾನು ಬರ್ತೀನಿ ನಿಮ್ ಜೊತೆ ಟೀ ಅಂಗಡಿಗೆ. ಬೇಡ, ನಿಮ್ಮಮ್ಮ ಹುಷಾರಾಗೋರ್ಗೆ ಇರ್ತೀನಿ ಅಂತಾನೆ, ಹೋಗು. ಅಜಿತ್ ಬರ್ತಿದ್ದಾಗೇನೆ ಭಾಗ್ಯಮ್ಮನವ್ರು ಎದ್ದು ಬಿಡ್ತಾರೆ. ಸೊಪ್ಪು ಕುಡಿತಾ ಇದ್ದರು. ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಯಾಕೆ ಎದ್ದೇಳ್ತೀರಾ, ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅಜಿತ್. ಅಶ್ವತಿ ಸಂಗೀತ ಬರ್ತಾರೆ. ಅಮ್ಮ ಚೆನ್ನಾಗಿದೀಯಾ ಸೂಪು? ಅಜಿತ್ ಕೂಡ ಕೇಳ್ತಾನೆ, ಸಂಗೀತಮ್ಮನವರು ಕೈ ರುಚಿ ಅಂದ್ರೆ ಕೇಳ್ಬೇಕಾ ಸಾಹೇಬ್ರೆ? ಕೂತ್ಕೊಳ್ಳಿ ಅಮ್ಮ ಕೂತ್ಕೊಳ್ಳಿ. ಸಂಗೀತ ಇದ್ದವ್ರು ಇನ್ನೇನಾದ್ರು ಮಾಡ್ಕೊಳ್ಳ? ಅಮ್ಮ ಇಷ್ಟೊಂದು ಕೊಟ್ಟಿದ್ದೀರಾ, ನನ್ನ ಹೊಟ್ಟೆಗೆ ಇದೆಲ್ಲ ಎಷ್ಟು ಹಿಡಿಬೇಕು, ಕುಡಿಯೋದು ತಿನ್ನೋದಿಲ್ಲ ನೋಡಿ. ನನಗೆ ಚೆನ್ನಾಗ್ ಗೊತ್ತು ನಿಮ್ ಹೊಟ್ಟೆ ಎಷ್ಟು ಹಿಡಿಯುತ್ತಿಲ್ಲ ಅನ್ನೋದನ್ನ ಗೊತ್ತಾ. ನನಗೆ ಅಲ್ಪ ಸ್ವಲ್ಪ ನಾನು ಡಾಕ್ಟರ್ ಆಗ್ಬೇಕು ಅಂತ ಇದ್ದೆ, ಆದ್ರೆ ನನಗೆ ಓದ್ ತಲೆಗತ್ಲಿಲ್ಲ. ಆದ್ರೆ ಮಗನ್ ಡಾಕ್ಟ್ರು ಮಾಡಿದೀನಿ ನಾನು, ಅಲ್ಲಿ ಸ್ವಲ್ಪ ತಿಳ್ಕೊಂಡಿದೀನಿ. ಅಲ್ವೇನೋ ಅಜಿತ, ನಿಮ್ಗೆ ಗೊತ್ತಲ್ವೇನೋ? ಅಮ್ಮ ನನ್ಗೆ ಏನ್ ಗೊತ್ತಮ್ಮ? ಗೊತ್ತು ಅಲ್ವೇನೋ ನಿಂಗೆ? ಆಯ್ತಮ್ಮ ಆಯ್ತಮ್ಮ, ಗೊತ್ತು ಗೊತ್ತು ಗೊತ್ತು. ಅಮ್ಮ ನಾನು ಸ್ಟೇಷನ್ಗೆ ಹೋಗ್ಬಿಡ್ತೀನಿ, ನಿಮ್ಗೆ ಏನ್ ಕಂಫರ್ಟಬಲ್ ಅನ್ಸುತ್ತೆ ಹಾಗಿರಿ ಅಂತ ಹೇಳ್ಬಿಟ್ಟು ಭಾಗ್ಯಮ್ಮನಿಗೆ ಓಡ್ತಾನೆ. ಭೂಮಿ ಹಿಂದೆ ನಿಂತಿರ್ತಾಳೆ. ನಿಂತಿರೋಳು ಹಬ್ಬ ಆ ತಕ್ಷಣ ಮುಖ ನೋಡಿ ಅರ್ಥ ಮಾಡ್ಕೊಳ್ಳುವಂತ ಗಂಡ, ಮಗಳಂತೆ ಪ್ರೀತಿಸುವಂತ ತಾಯಿ, ಇಂಥದ್ದು ಎಷ್ಟು ಜನಕ್ಕೆ ಸೌಭಾಗ್ಯ ಸಿಗ್ತದೆ. ನನಗ್ ಸಿಕ್ಕಿದೆ, ಆದ್ರೆ ನನ್ನ ಒಪ್ಪಂದ ಮುಗಿತಂಗೆ ನಾನು ಹೋಗ್ಬೇಕಲ್ಲ ಅನ್ನೋ ನೋವು. ಆದ್ರೆ ಈ ಮನೆಗ್ ಸೊಸೆ ಆಗ್ದವಳು ಅಂತ ಅದೃಷ್ಟ ಮಾಡಿದಳು. ಓಡ್ ಬರ್ತಾಳೆ ವ್ಯಾಲೆಟ್ ಇಟ್ಕೊಂಡು. ಏನು ಅಂದ್ರೆ ಅಂತ ಕೂಗ್ತಾಳೆ. ಅಲ್ಲಿ ಭಾಗ್ಯಮ್ಮಂಗೋಸ್ಕರ ಕೂಗಿರೋದೇ ಇಲ್ಲ, ಅವಳು ಅಂತರಂಗದಿಂದ ಅವಳು ಪ್ರೀತಿ ಉಕ್ಕು ಬರ್ತದೆ. ಅಜಿತ್ ನೋಡ್ಬಿಟ್ಟು, ನನ್ನನ್ನು ಏನು ಅಂದ್ರೆ ಅಂದ.
ಹೌದು ಇನ್ಯಾರು ಕೂಗಿದ್ದು ಅನ್ಕೊಂಡ್ರೆ ಅಷ್ಟೇ ಭಾಗ್ಯಮ್ಮ ಬಂದ್ಬಿಡ್ತಾರೆ. ಅಜಿತ್ ಅಲ್ಲಿ ತಪ್ಪಾಗಿ ಭಾವಿಸ್ತಾನೆ, ಓ ಭಾಗ್ಯಮ್ಮಂಗಾಗಿ ಇವಳು ಏನು ಅಂದ್ರೆ ಅಂತ ಅಂದಿದ್ದಾಳೆ ಅಂತ. ಆದ್ರೆ ಭೂಮಿಗೆ ಗೊತ್ತೇ ಇಲ್ಲ ಅವ್ರ ಅಮ್ಮ ಹಿಂದೆ ಬಂದು ನಿಂತಿರೋದು. ವ್ಯಾಲೆಟ್ ಕೊಡ್ತಾನೆ, ಕೊಟ್ಟ ಮೇಲೆ ಇದನ್ನ ಮರ್ತು ಬಂದಿದ್ರೆ ತಗೊಳ್ಳಿ. ನೀನ್ ತಗೊಂಡ್ ಬಂದ ಯಾಕೆ? ಇಷ್ಟು ದಿನ ನಾನೇ ತಾನೇ ಇವೆಲ್ಲ ಕೊಡೋದು, ಅದಕ್ಕಷ್ಟು ಗಾಬರಿ ಆಗಿದ್ದೀರಾ? ನನಗೆ ಅರ್ಥ ಆಗ್ತಲ್ಲ. ಏನಿಲ್ಲ ಬಿಡು ಏನಿಲ್ಲ, ಹುಷಾರು ಅಂತ ಹೇಳಿ ಹೋಗ್ತಾರೆ. ಅಷ್ಟೊತ್ತಿಗೆ ಭಾಗ್ಯ ಹೋಗಿದ್ರೆ ಬೆಚ್ಚಿ ಬೀಳ್ತಾಳೆ. ಅಮ್ಮ ನೀನ? ಹೌದಮ್ಮ, ಗಂಡ ಅಂದ್ರೆ ಎಷ್ಟು ಪ್ರೀತಿ ಅಮ್ಮ. ಅದಾಗಿರ್ಲಿ, ಇಲ್ಲಿ ಕೂತಿರೋ ನೀನು, ಶಾರದಮ್ಮನಿಗೂ ನಿನ್ಗೂ ಎಣ್ಣೆ ಮಸಾಜ್ ಮಾಡ್ತೀನಿ ಆಯ್ತಾ? ಅದ್ರ ರೂಮಿಗೆ ಹೋಗ್ತಾಳೆ. ಶಾರದವ್ರನ್ನ ಕೂರ್ಸ್ಕೊಳ್ತಾಳೆ. ಅಮ್ಮ ಶಾರದಮ್ಮ, ನಿಮ್ಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀನಿ ಇವತ್ತು ಆಯ್ತಾ? ನಿಮ್ಗೆ ಎಷ್ಟು ಸಾಧ್ಯ ಅಷ್ಟನ್ನೇ ಮಸಾಜ್ ಮಾಡ್ತೀನಿ ಇವತ್ತು. ನಿಮ್ಗೆ ಏನು ಶೀತ ಆಗ್ಲಿಲ್ಲ ಅಂತ ಅಂದ್ರೆ ನಾಳೆಯಿಂದ ಇನ್ನೂ ಜಾಸ್ತಿ ಹಾಕಿ ಮಸಾಜ್ ಮಾಡ್ತೀನಿ, ಸರಿನಾ ಅಂತೇಳಿ ಸ್ವಲ್ಪ ಕೂದಲೆಲ್ಲ ಬಿಡಿಸ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮಸಾಜ್ ಮಾಡಕ್ ಶುರು ಮಾಡ್ತಾಳೆ. ಆ ಮಸಾಜ್ ಮಾಡ್ತಿದ್ದಾಗೇನೆ ಮತ್ತೆ ಹೇಳ್ತಾಳೆ, ಅಮ್ಮ ನಾನು ಇವತ್ತು ನಿಮಗ್ ತಲೆ ಬಾಚಿ ನಾನೇ ರೆಡಿ ಮಾಡ್ಲಾ ನಿಮ್ನ ಅಂದಾಗ ಆಯ್ತು ಅಂತಾಳೆ ಶಾರದಾ. ಅಂದ್ರೆ ಮಾತು ಬರ್ತಾ ಇರಲ್ಲ ಪಾಪ. ಅಲ್ಲಿ ಹೋಗಿ ಕರ್ಕೊಂಡೋಗಿ ಅಷ್ಟು ರೆಡಿ ಮಾಡ್ತಾ ಇದ್ರೆ ಆ ಕ್ಷಣದಲ್ಲಿ ಶ್ರವಣ್ ಬರ್ತಾರೆ. ಶ್ರವಣ್ ಮಲ್ಲಿಗೆ ಹೂವಿನ ದಂಡೆನೆ ಹಿಡ್ಕೊಂಡ್ ಬರ್ತಾರೆ. ಹಿಡ್ಕೊಂಡ್ ಬಂದ್ಮೇಲೆ, ದೊಡ್ಡ ಸಾಹೇಬ್ರೆ, ಭೂಮಿ ಇದು ಶಾರದಾಗೆ ಮಲ್ಲಿಗೆ ಹೂವು ಅಂದ್ರೆ ಬಹಳ ಇಷ್ಟ ಭೂಮಿ, ಈ ಮಲ್ಲಿಗೆ ಹೂವು ಮುಡಿಸ್ತೀಯಾ? ಅಷ್ಟರಲ್ಲಾಗ್ಲೇ ಅವಳು ಎಲ್ಲ ಸಿದ್ಧ ಮಾಡಿರ್ತಾಳೆ. ನೀನ್ ತಲೆ ಒಂದು ಬಾಚಿ ಆ ಕೂದ್ಲು ಜಡೆ ಎಳಿಬೇಕು, ಇಲ್ಲ ಜುಟ್ಟು ಕಟ್ಬೇಕು, ಅಷ್ಟಿರುತ್ತೆ ಬಾಕಿ. ಅಜಿತ್ ಶ್ರವಣ್ ಬಂದು ಹೂ ಕೊಡ್ತಿದ್ದಾಗೇನೆ, ಸಾಹೇಬ್ರೆ ನಾನು ಕೇಳ್ಕೋಬೇಕಾ? ಯಾಕಂಗ್ ಕೇಳ್ಕೊಳ್ತೀರಾ? ಕೊಡಿ, ನಾನು ಮುಡಿಸ್ತೀನಿ, ನೀವು ಚಿಂತೆ ಮಾಡಬೇಡಿ, ನಿಂತ್ಕೊಳ್ಳಿ, ಹಾಗೆ ನಿಂತ್ಕೊಳ್ಳಿ ಅಂತೇಳಿ ಹೂ ಇಸ್ಕೊಳ್ತಾಳೆ. ಹೂ ಇಸ್ಕೊಂಡಮ್ಮ ಶಾರದಮ್ಮ ಮಲ್ಲಿಗೆ ಹೂವು ನೋಡ್ಬಿಟ್ಟು ಖುಷಿಯಾಗೋಯ್ತಾಳೆ. ಆ ಮಲ್ಲಿಗೆ ಹೂವು ನಂಗೆ ಹಪ್ಕೊಳ್ತಾಳೆ. ಅದನ್ನ ನೋಡಿ ಶ್ರವಣ್ಣು, ಅಯ್ಯೋ ನನ್ ಶಾರದಾಗ ಮಲ್ಲಿಗೆ ಹೂವು ಎಷ್ಟು ಇಷ್ಟ ಪಡ್ತಾ ಇದ್ದಾಳೆ ಪಾಪ ಅಂತೇಳಿ ಕಣ್ಣಲ್ಲಿ ನೀರ್ ಹಾಕೊಳ್ತಾನೆ. ಭೂಮಿ ಮಡಿಸ್ಬಿಟ್ಟು ಹಂಗೆ ಮುತ್ಕೊಳ್ತಾಳೆ, ಹಪ್ಕೊಡ್ತಾಳೆ, ಹಂಗೆ ಹಪ್ಕೊಳ್ತಾಳೆ. ಹಪ್ಕೊಂಡಿರೋ ದೃಶ್ಯ ನೋಡಿ ಶ್ರವಣ್ಗಂತೂ ಕಣ್ ತುಂಬ ಹೋಗ್ತದೆ. ಭೂಮಿ ಸಾರ್ಥಕ ಆಯ್ತು, ನಾನು ಮಲ್ಲಿಗೆ ಹೂ ತಂದಿದ್ದಕ್ಕೂ ನನ್ನ ಶಾರದಾ ಮುಡ್ಕೊಬಿಟ್ಲು ಅದನ್ನ ಅಂತ ಹೇಳ್ತಾರೆ. ಮುಡ್ಕೊಳ್ಳೋದಿರಕ್ಕಾಗತ್ತೆ ಹೇಳಿ? ಅವ್ರು ನಿಮ್ ಹೆಂಡತಿ ಅಲ್ವಾ ಸಾಹೇಬ್ರೆ? 21 ವರ್ಷಗಳಿಂದ ನೀವು ಸಂಸಾರ ಮಾಡಿರೋದು ತಮಾಷೆನಾ ಅಂತೇಳಿ ಮಲ್ಲಿಗೆ ಹೂವು ಮುಡ್ಸಿ ಶ್ರವಣ ಆ ಕಡೆ ಹೋಗ್ತಾನೆ ಕಣ್ಣೀರು ಒರೆಸ್ಕೊಂಡು. ಭೂಮಿ ಆ ಕಡೆ ನಿಂತ್ಕೊಂಡು, ಹಬ್ಬ ಇಂಥ ಗಂಡ 21 ವರ್ಷಗಳ ಕಾಲ ಇದೇ ಹೆಂಡತಿಗೋಸ್ಕರ ಕಾದು ಕಾದು ಈಗ ಸಿಕ್ಕಿರುವಂತ ಹೆಂಡತಿಗೆ ನನ್ನ ಹೆಂಡತಿ ನನ್ನ ಗಂಡನೇ ಅಲ್ಲ ಅನ್ನೋ ರೀತಿನಲ್ಲಿ ಇದ್ರೂ ಕೂಡ ಎಷ್ಟು ಪ್ರೀತಿ ತೋರಿಸ್ತಾರೆ, ಎಷ್ಟು ತಾಳ್ಮೆ, ಎಷ್ಟು ಅಕ್ರೆ. ಅವ್ರಿಗಿಷ್ಟ ಅಂತೇಳಿ ಮಲ್ಲಿಗೆ ಹೂ ತಂದು ಕೊಡ್ತಾರಲ್ಲ, ಹಬ್ಬ ಪುಣ್ಯ ಮಾಡಿದ್ದಾರೆ ಶಾರದಮ್ಮನವ್ರಿಂತ ಗಂಡನ್ ಪಡೆಯೋಕೆ ಅಂತೇಳಿ ಖುಷಿ ಪಡ್ತಾಳೆ ಭೂಮಿ. ಆ ಖುಷಿ ಪಡ್ತಾ ಇದ್ರೆ ಈ ಕಡೆ ಸ್ಟೇಷನ್ ನಲ್ಲಿ ಅವರು ಕರ್ಕೊಂಡ್ ಬಂದಿರ್ತಾರೆ ಅವ್ರ ಫಾದರ್ನ. ಕರ್ಕೊಂಡ್ ಬಂದ್ಮೇಲೆ ಅಜಿತ್ ಅವ್ರನ್ನ ವಿಚಾರಿಸ್ತಾನೆ. ಅಲ್ಲ ಅವತ್ತು ನೀವು ವೀರಣ್ಣವ್ರನ್ನ ನೋಡಿದ್ರಲ್ಲ, ಶ್ರೀರಂಗಪಟ್ಟಣದಲ್ಲಿ ಬಂದ್ರಲ್ಲ ವೀರಣ್ಣವ್ರು, ಆ ಬಂದಾಗ ಯಾರಿದ್ರು ಕಾರ್ನಲ್ಲಿ? ಅವತ್ತು ಬರ್ತಾ ವೀರಣ್ಣ ಒಂದ್ ಮಗುನ್ ಕರ್ಕೊಂಡ್ ಬಂದ, ಅಷ್ಟ್ ಮಾತ್ರ ನೆನಪಿದೆ ನನಗೆ. ಇನ್ನೇನ್ ನೆನಪಿದೆ ನಿಮ್ಗೆ? ಅದನ್ನ ಯಾರು ಕೊಟ್ಟು ಅಂತ ಏನಾರು ಹೇಳಿದ್ದು ಉಂಟಾ? ಹೌದು ಹೇಳಿದ್ರು, ಅದು ಕೂಡ ಸ್ವಲ್ಪ ನೆನಪಿದೆ. ಅವತ್ತು ಯಾರೋ ಒಬ್ಬ ಹೆಂಗಸು ಈ ಮಗುನ ಕೊಟ್ಬಿಟ್ಟು ವಜ್ರದ ನೆಕ್ಲೆಸ್ ಕೊಡ್ತಾಳಂತೆ, ಇದನ್ನ ನೋಡ್ಕೊ ಅಂತ ಹೇಳಿ. ಆ ವಜ್ರದ ನೆಕ್ಲೆಸ್ ಕೊಟ್ಟು ಈ ಮಗುನ ವೀರಣ್ಣನ ಕೈಗೆ ಒಪ್ಪಿಸ್ತಾಳೆ. ಈ ವಜ್ರದ ನೆಕ್ಲೆಸ್ ಅನ್ನ ಭೂಮಿ ಹಿಡ್ಕೊಂಡು ದೇವಿಯಾನಿ ಎಷ್ಟು ಕೇಳಿದ್ರು ಕೂಡ ಕೊಟ್ಟಿರೋದಿಲ್ಲ. ಅವಳೇ ಜೋಪಾನವಾಗಿ ಇಟ್ಕೊಂಡಿರ್ತಾಳೆ. ಅಜಿತ್ನು ಕೂಡ ನೋಡಕ್ ಪ್ರಯತ್ನ ಪಡ್ತಾನೆ, ಕೊಡೋದಿಲ್ಲ. ಈ ನಕ್ಲೇಸು ಅಂತಿದ್ದಾಗೇನೆ ಇವ್ನಿಗೆಲ್ಲೋ ಒಂದ್ ಕಡೆ ಅನುಮಾನ ಸುಳಿಯಕ್ ಶುರುವಾಗುತ್ತೆ. ಅಂದ್ರೆ ಭೂಮಿನೇ ಪಕ್ಕನ ಅಂತೇಳಿ ಸತ್ಯಣ್ಣನ ಕಡೆಗೂ ಕೂಡ ನೋಡ್ತಾರೆ. ಅಲ್ಲಿಗೆ ಅಜಿತನಿಗೂ ಕೂಡ ಮನಸ್ಸಲ್ಲಿ ಅನ್ಸ್ಬಿಟ್ಟಿದೆ, ಭೂಮಿ ಹಿಂದೆ ವಜ್ರದ ನಕ್ಲೆಸ್ ಇಟ್ಕೊಂಡು ಓಡಾಡ್ತಿದ್ದೆಲ್ಲ ನೆನಪಿಗೆ ಬರ್ತದೆ. ಓ ಇವಳ್ದೇ ಇದು ಅನ್ನೋದು ಖಂಡಿತ ಖಚಿತ ಇಲ್ಲ, ಅನುಮಾನನೇ ಇಲ್ಲ ಅವಳ ಮನಸ್ಸಿನ ಅನ್ನೋದಿಕ್ಕೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.